ಇದೆಲ್ಲ ಕಥೆಯಲ್ಲಿ ಚೆನ್ನಾಗಿರುತ್ತೆ, ರಿಯಾಲಿಟಿಲಿ ಇದು ಯಾವುದು ನಡೆಯಲ್ಲ. ನನ್ನ ಮನೆ ಮಕ್ಕಳು ಮರ್ಯಾದೆ ಹಾಳು ಮಾಡ್ದವಳ ನಾನು ಸೊಸೆ ಅಂತ ಒಪ್ಕೊಳ್ಳೋದ? ಅದು ಕನ್ಸಲ್ಲೂ ಸಾಧ್ಯ ಇಲ್ಲ. ಇವಳೊಬ್ಳು ನಮ್ಮ ಲೈಫಲ್ಲಿ ಬರ್ದೇ ಹೋಗಿದ್ದಿದ್ರೆ ಇದ್ಯಾವುದು ನಡೀತಾನೆ ಇರಲಿಲ್ಲ. ನನ್ನ ಮಗ ಜೈಲ್ಗೂ ಹೋಗ್ತಾ ಇರಲಿಲ್ಲ. ಇದೆಲ್ಲ ಆಗ್ತಿರೋದು ಇವಳಿಂದ. ಇವಳಪ್ಪ ಸೇರಿ ನನ್ನ ಇಡೀ ಮನೇನ ಹಾಳು ಮಾಡಿಬಿಟ್ರು. ಇವ್ರ ಸ್ವಾರ್ಥಕ್ಕೆ ನಾನು ಎಲ್ಲ ಕಳ್ಕೊಂಡಿದ್ದೀನಿ. ಕೊನೆಗೆ ನನ್ನ ಮಗನ್ನು ಕಳ್ಕೊಂಡಿದ್ದೀನಿ. ನಾನು ಏನೇ ಮರೆತರು ಇದನ್ನು ಯಾವತ್ತೂ ಮರೆಯಲ್ಲ. ನನ್ನ ಮಗ ಮೌರ್ಯಂಗೆ ಹೀಗಾಗಕ್ಕೆ ಇವಳೇ ಕಾರಣ. ಏನಮ್ಮ ಹೇಳ್ತಿದ್ಯಾ? ಮೌರ್ಯ ಹಾಳಾಗೋಗೋದಕ್ಕೂ ಇವಳಿಗೂ ಏನ್ ಕಾರಣ? ಇವಳಲ್ದೆ ಇನ್ಯಾರು? ಇವಳು ಮೋಸದಿಂದ ಮನೆ ಸೇರ್ಕೊಂಡಿದ್ದಕ್ಕೆ ತಾನೇ ಮೌರ್ಯ ಹಾಗೆ ಮಾಡಿದ್ದು. ಮೌರ್ಯ ಹೀಗಾಗೋದಕ್ಕೆ ಕಾರಣ ಅವ್ನು ತಗೊಂಡಿರೋ ಡಿಸಿಷನ್. ಅವನು ಕ್ರಿಮಿನಲ್ ಆಗೋದ್ರಲ್ಲಿ ನಿನ್ನ ಪಾಲು ಎಷ್ಟಿಲ್ವೋ ಹಾಗೆ ನಕ್ಷತ್ರನ ಪಾಲು ಇಲ್ಲಮ್ಮ. ನೀನು ಇವ್ರ ಪರ ಮಾತಾಡ್ತಿದ್ಯಾ ಭೂಪತಿ? ನಿನ್ನ ಫ್ಯಾಮಿಲಿಗೆ ಇಷ್ಟು ದೊಡ್ಡ ಮೋಸ ಆಗಿದ್ರು ಅದನ್ನೆಲ್ಲ ಮರೆತು ಇವಳನ್ನ ಸಪೋರ್ಟ್ ಮಾಡ್ತಿದ್ಯಾ? ಅಮ್ಮ, ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಲೈಫಲ್ಲಿ ಹೀಗೆಲ್ಲ ನಡೆದಿರ್ಬೇಕಾದ್ರೆ ಅದಕ್ಕೆಲ್ಲ ಕಾರಣ ಈ ಮನುಷ್ಯ ಅಂತ ಗೊತ್ತಿದ್ದು ನಾನು ಸುಮ್ಮನೆ ಇದ್ದೀನಿ. ಅವರು ನೋಡಿದಾಗೆಲ್ಲ ನನ್ನ ರಕ್ತ ಕುದಿಯುತ್ತೆ. ಹಾಗಂತ ನಾನು ಕ್ರಿಮಿನಲ್ ಅಲ್ಲ. ಹಾಗಾದ್ರೆ ಈ ಚಂದ್ರಶೇಖರ್ ಮಾಡಿದ್ದೆಲ್ಲ ನೀನು ಒಪ್ಕೋತೀಯ ಭೂಪತಿ? ಅವರು ನಿಂಗೆ ಮೋಸದಿಂದ ಮದುವೆ ಮಾಡಿದ್ದು ಸರಿನಾ? ಮದುವೆ ಬಗ್ಗೆ ನನ್ನ ನಿರ್ಧಾರ ಏನು ಅಂತ ನಿನಗೆ ಗೊತ್ತು, ಚೆನ್ನಾಗೇ ಗೊತ್ತು. ಅದ್ಯಾವತ್ತೂ ಬದಲಾಗಲ್ಲಮ್ಮ. ನಮ್ಮ ಮದುವೆ ಮೋಸದ ಮದುವೆನೇ. ಅದು ಮೋಸದ ಮದುವೆನೇಮ್ಮ. ಆದರೆ ಮೌರ್ಯ ಹೀಗಾಗೋದಕ್ಕೆ ಇವಳು ಕಾರಣ ಅಲ್ಲ. ಅದನ್ನ ನಾನು ಯಾವತ್ತೂ ಒಪ್ಪಲ್ಲಮ್ಮ. ಯಪ್ಪ, ಕತೆ ಇಂಥ ಟ್ವಿಸ್ಟ್ ಬರ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೆ. ನಿನಗೀಗ ಆಗ್ಬಾರ್ದಾಗಿತ್ತು. ಪಾಲಿಗೆ ಬಂದಿದೆ ಪಂಚಾಮೃತ ಅಂತ ಮೌರ್ಯನೇ ಮದ್ವೆ ಆಗ್ತಿದ್ಯೋ ಏನೋ. ಇವಾಗ ನೋಡು, ಅದಕ್ಕೂ ಕಲ್ಬಿತ್ತು ಪಾಪ. ಏನೇ ಹೇಳ್ತಿದ್ದೆ ನೀನು? ನನ್ನ ಮಗಳು ಮೌರ್ಯ ಮದುವೆ ಆಗದ ಏನಾಗಂದ್ರೆ? ಮೌರ್ಯ ಅದೇ ನಕ್ಷತ್ರನ್ ಸಾಯ್ಸಕ್ ಹೋಗಿ ಸಿಗಾಕೊಂಡಲ್ಲ ಅವನೇ. ಅವನನ್ನ ಶ್ವೇತಾ ಮದ್ವೆ ಆಗ್ಬೇಕು ಅಂತ ಇದ್ಲು. ಯಾಕೆ ನಿಮಗೆ ಗೊತ್ತಿಲ್ವಾ? ಏನಾಯ್ತು? ಏನಿಲ್ಲ, ಮಲಗಿದವರು ಯಾಕೆ ಎದ್ದು ಬಂದ್ರಿ? ನಮ್ಮನ್ನ ಯಾರು ಕರೆದಿದ್ದು? ಅಂದ್ರೆ ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಆಯ್ತು. ಅಯ್ಯೋ ಶ್ವೇತಾ, ನಿಮ್ಮ ಅಪ್ಪಂಗೂ ಗೊತ್ತಿಲ್ಲದೆ ಮದ್ವೆ ಆಗ್ಬೇಕು ಅಂತ ಪ್ಲಾನ್ ಇತ್ತಾ? ಅಂಕಲ್, ಶಕುಂತಲಾ ದೇವಿ ಮೌರ್ಯಂಗೂ ನಿಮ್ಮ ಮಗಳಿಗೂ ಮದ್ವೆ ಮಾಡಬೇಕು ಅಂತ ಮಾತುಕತೆ ಮಾಡಿದ್ರು. ಅಂಡ್ ನಿಮ್ಮ ಮಗಳು ಮೌರ್ಯನ ಮೀಟ್ ಕೂಡ ಮಾಡಿ ಮಾತಾಡಿದ್ಲು. ಇಲ್ಲಿ ನೋಡಿದ್ರೆ ನೀವ್ ಏನು ಗೊತ್ತಿಲ್ಲದೆ ಇರೋ ತರ ಅಮಾಯಕರ ತರ ನಿಂತಿದ್ದೀರಲ್ಲ. ಏನು ಶಕುಂತಲಾ ದೇವಿ ಅವರೇ ಮದುವೆ ಮಾತುಕತೆ ನಡೆಸಿದ್ದಾರಾ? ಇದೆಲ್ಲ ಯಾವಾಗಾಯ್ತು ಶ್ವೇತಾ? ಯಾವ ವಿಷಯನೂ ನಮ್ಮ ಹತ್ರ ನೀನು ಹೇಳಲೇ ಇಲ್ಲ. ಅಪ್ಪ ಅಮ್ಮನಿಗೆ ಒಂದು ವಿಷಯ ಹೇಳ್ದೆ ಈ ರೀತಿ ಮುಂದುವರಿಯೋದು ಸರಿನಾ? ಆ ಶಕುಂತಲಾ ದೇವನಾದ್ರೂ ಎಂತವ್ರು ಇರ್ಬೇಕು? ಅಪ್ಪ ಅಂತ ನಾನೊಬ್ಬ ಇರ್ಬೇಕಾದ್ರೆ ನನಗೆ ಕೇಳಿದೆ, ಅದು ನೇರ ನಿನ್ನ ಹತ್ರ ಮಾತಾಡಿದಾರಲ್ಲ, ನನಗೇನು ಅಷ್ಟು ಬೆಲೆ ಇಲ್ವಾ? ಹಾ ಕೇಳಿ ಅಂಕಲ್, ನೀವಿಬ್ರು ಇದ್ರು ಇಲ್ದಂಗಾಗಿದೆ ಇವಳಿಗೆ. ನೀನ್ ಬಾಯಿ ಮುಚ್ಚು, ಮಧ್ಯ ಮಾತಾಡಬೇಡ. ನನ್ನ ಮಗಳು ಹಾಗೆಲ್ಲ ಮಾಡೋದಿಲ್ಲ. ಶ್ವೇತಾ, ನೀನ್ ಹೇಳಮ್ಮ, ನಿಜವಾಗ್ಲೂ ನಿಂಗೂ ಮೌರ್ಯಂಗೂ ಮದುವೆ ಮಾತುಕತೆ ಆಗಿದ್ಯಾ? ಹೌದು.
ಅತ್ತೆನೇ ಹೇಳಿದ್ದು, ಅದಕ್ಕೆ ಹೋಗಿ ಮೌರ್ಯನ ಮೀಟ್ ಆಗಿದ್ದೆ. ಅಯ್ಯೋ ದೇವ್ರೆ, ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಹೋಗಿ ಹೋಗಿ ಆ ರೋಡಿನ ಮದ್ವೆ ಆಗ್ತೀಯಾ? ನಿನ್ಗೇನೆ ಬಂದಿರೋದು? ನಾನ್ ಯಾವತ್ ಹೇಳ್ದೆ ಅವನ ಮದ್ವೆ ಆಗ್ತೀನಿ ಅಂತ? ಮೀಟ್ ಆಗಿದ್ದೀನಿ ಅಂತಂದೆ ಅಷ್ಟೇ. ನೀನ್ ಆಗ್ತೀನಿ ಅಂದ್ರು ನಾನ್ ಬಿಡಲ್ಲ. ಯಾವುದೇ ಕಾರಣಕ್ಕೂ ಅಂತವನ್ಗೆ ನನ್ ಮಗಳ್ ಕೊಡಲ್ಲ. ಹ್ಞೂ ಪುಟ್ಟ, ಅವನ್ ಸಹವಾಸ ನಮಗ್ ಬೇಡ. ಕೊಲೆ ಮಾಡೋದಕ್ಕೂ ಯೋಚನೆ ಮಾಡದೇ ಇರೋನ್ಗೆ ಯಾರಾದ್ರೂ ಹೆಣ್ಣು ಕೊಡ್ತಾರೇನೆ? ಇಂಥ ದೊಡ್ಡ ದೊಡ್ಡ ವಿಷಯನೆಲ್ಲ ದೊಡ್ಡವ್ರ ಹತ್ರ ಹೇಳ್ಬೇಕಲ್ವಾ? ನೀನೇ ನೇರವಾಗಿ ಹೋಗಿ ಮುಂದೆ ಮಾತಾಡಿದ್ರೆ ನಾವಿರೋದೇನಕ್ಕೆ? ಏನ್ ಎಲ್ಲ ನಮ್ಗೆ ಹೇಳಿನೇ ಮಾಡ್ಬೇಕಾ? ಇದು ನನ್ನ ಲೈಫ್. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ಬೆಟರ್ ಬಿ ಇನ್ ಯೋರ್ ಲಿಮಿಟ್ಸ್. ಅಲ್ಲ ಮಗಳೇ, ಮಗಳೇ ನೋಡ್ದೇನಮ್ಮ ಹೇಗಂದ್ಲು? ನನ್ನ ಮಗಳನ್ನ ಯಾರೇ ಬಿಟ್ಕೊಟ್ರು ನೀನು ಮಾತ್ರ ಬಿಟ್ಕೊಡಲ್ಲ ಅಂತ ನಮಗೆ ಧೈರ್ಯ ಇದೆ ಭೂಪತಿ. ಏನೇ ಆದರೂ ನೀನು ಅವಳ ಜೊತೆ ನಿಂತು ಅವಳನ್ನು ಕಾಪಾಡ್ತೀಯ ಅನ್ನೋ ನಂಬಿಕೆ ಇದೆ. ನಮಗಷ್ಟು ಸಾಕು. ಹೌದು ಭೂಪತಿ, ನಾವಿವತ್ತು ಇಲ್ಲಿಗೆ ಬಂದಿರೋದು ಇದೇ ವಿಷಯದ ಬಗ್ಗೆ ಮಾತಾಡೋಕ್ಕೇನೆ. ಇವರಿಗಾಗಲೇ ನಿಮ್ಮಮ್ಮನ ಹತ್ರ ಕ್ಷಮೆ ಕೇಳಿದ್ದಾರೆ. ನೋಡು, ಮದುವೆ ಟೈಮ್ನಲ್ಲಿ ಏನೇನಾಯಿತು ಅದನ್ನೆಲ್ಲ ಮರೆತು ನೀವಿಬ್ಬರು ಹೊಸ ಜೀವನ ಶುರು ಮಾಡಬೇಕು ಅನ್ನೋದೇ ನಮ್ಮ ಆಸೆ ಭೂಪತಿ. ಅದೊಂದು ಆಗ್ಬಿಟ್ರೆ ನಮ್ಮ ದೊಡ್ಡ ಯೋಚನೆ ಕಡಿಮೆ ಆಗ್ಬಿಡತ್ತಪ್ಪ. ಇದನ್ನ ನಿಮ್ಮ ಮಗಳಿಗೆ ಸುಮಾರು ಸಲ ಹೇಳಿದ್ದೀನಿ, ನಿಮಗೂ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನಾನು ನಿಮ್ಮ ಮಗಳನ್ನ ಕಾಪಾಡ್ಕೊಳ್ತಿರೋದು ನನ್ನ ಜವಾಬ್ದಾರಿ, ಕೇರ್ ಆ್ಯಂಡ್ ಕನ್ಸರ್ನ್ ಅಷ್ಟೇ, ಪ್ರೀತಿ ಅಲ್ಲ. ಮುಂದಕ್ಕೆ ನಾವಿಬ್ರು ಚೆನ್ನಾಗಿ ಬಾಳ್ತೀವಿ ಅನ್ನೋ ಭ್ರಮೇಲಿ ಏನಾದರೂ ಇದ್ರೆ ಅದನ್ನ ತೆಗೆದಾಕ್ಬಿಡಿ. ನಾವಿವಾಗ ಹೇಗಿದ್ದೀವೋ ಮುಂದೆನೂ ಹೀಗೆ ಇರ್ತೀವಿ. ದೇವರಿದ್ದಾನೆ ಭೂಪತಿ, ಅವ್ನು ನಮ್ಮ ಮಗಳು ಕೈ ಬಿಡಲ್ಲ ಅಂತ ನಾವು ನಂಬ್ಕೊಂಡಿದ್ದೀವಿ. ನೋಡೋಣ ಯಾರ್ಯಾರ ಪಾಲ್ಗೆ ಏನೇನಿದೆ ಅಂತ. ಸದ್ಯಕ್ಕೆ ನೀನು ಅವಳ ಜೊತೆನಲ್ಲಿದೆಯಲ್ಲ, ಅದೇ ನಮಗೆ ದೊಡ್ಡ ಧೈರ್ಯ. ಸರಿ, ನಾವಿನ್ನು ಹೊರಡ್ತೀವಿ. ನಾವಿನ್ನು ಬರ್ತೀವಿ ಪುಟ್ಟ, ನೀನೇನು ಹೆದರ್ಕೊಂಬೇಡ, ನಾನಿದ್ದೀನಿ. ನಕ್ಷತ್ರ, ಅತ್ತೆ ನಿನ್ನನ್ನು ಬೈದ್ರು ಅಂತ ಅದನ್ನ ಮನ್ಸಿಗೆ ಹಚ್ಕೋಬೇಡ. ನೋಡು, ಭೂಪತಿ ನಿನ್ನ ಪರವಾಗಿದ್ದಾನೆ ಅಂದಮೇಲೆ ಯಾಕೆ ಯೋಚನೆ ಮಾಡ್ತೀಯ? ಅವನು ನಿನ್ನನ್ನು ಸಪೋರ್ಟ್ ಮಾಡಿದ್ದಾನೆ, ಅಷ್ಟು ಸಾಲದಾ? ಆದ್ರೆ ಅಕ್ಕ, ಆದ್ರೇನೂ ಇಲ್ಲ ಹೋದ್ರೇನೂ ಇಲ್ಲ. ಅತ್ತೆ ನಿನ್ನನ್ನು ಅಷ್ಟೆಲ್ಲ ಬೈತಾ ಇದ್ರು, ಭೂಪತಿ ನಿನ್ನನ್ನು ಬಿಟ್ಕೊಡ್ದೆ ನಿನ್ನ ಪರವಾಗಿ ನಿಂತಿದ್ದ. ಅವನು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಅದನ್ನ ಈ ಥರ ತೋರಿಸ್ತಾ ಇದ್ದಾನಷ್ಟೆ. ಅರ್ಥ ಮಾಡ್ಕೋ. ಹಾಗ ಅಕ್ಕ, ಅವ್ನು ನಿಜವಾಗ್ಲೂ ನನ್ನ ಪ್ರೀತಿಸಿರೋದಕ್ಕೆ ನನ್ನ ಪರವಾಗಿ ಮಾತಾಡಿದ್ನಾ? ಹೌದು ನಕ್ಷತ್ರ, ಅವನು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಆದರೆ ಅತ್ತೆ ಹೇಳ್ದಂಗೆ ಮೌರ್ಯ ಹೀಗೆಲ್ಲ ಮಾಡೋದಕ್ಕೆ ಒಂದು ಅರ್ಥದಲ್ಲಿ ನಿಮ್ಮ ತಂದೆನೇ ಕಾರಣ. ಇದೆಲ್ಲ ಅವರಿಂದಾನೇ ಶುರುವಾಗಿದ್ದು. ಈ ಸತ್ಯ ಗೊತ್ತಿದ್ದು ಭೂಪತಿ ನಿನ್ನನ್ನು ಬಿಟ್ಕೊಡ್ದೆ ನಿನ್ನ ತಪ್ಪು ಅಂತ ಹೇಳ್ದೆ, ಇದೆಲ್ಲ ಮೌರ್ಯಂದೇ ತಪ್ಪು. ಅವನು ತಗೊಂಡಿದ್ದ ನಿರ್ಧಾರದಿಂದನೇ ಹೀಗೆಲ್ಲ ಆಗಿದ್ದು ಅಂತ ಹೇಳಿದ್ದು ಸುಮ್ಮನೆನಾ? ಇದು ಅವನಿಗೆ ನಿನ್ನ ಮೇಲಿರೋ ಪ್ರೀತಿ. ಆದರೆ ಅವನು ಯಾವತ್ತೂ ಅದನ್ನ ಡೈರೆಕ್ಟಾಗಿ ಹೇಳ್ಕೊಂಡೇ ಇಲ್ವಲ್ಲ ಅಕ್ಕ? ಅದಷ್ಟು ಸುಲಭ ಅಲ್ಲ ನಕ್ಷತ್ರ.
ಅವನ ಮನಸ್ಸಲ್ಲಿ ಪ್ರೀತಿ ಇದೆ. ಆದರೆ ನಿನ್ನಿಂದ ನಿಮ್ಮಪ್ಪನಿಂದ ಮೋಸ ಆಗಿದ್ದಂತೂ ನಿಜ. ಆ ಸಿಟ್ಟು ಅವನ ಪ್ರೀತಿನ ಹೊರಗಡೆ ಬರಕ್ಕೆ ಬಿಡ್ತಾ ಇಲ್ಲ. ಶರ್ಲಿ, ಡೋಂಟ್ ಯು ಥಿಂಕ್ ಭೂಪತಿ ಲವ್ಸ್ ನಕ್ಷತ್ರ? Of course, yes. That's why he defended her, right? No doubt at all. ನೋಡು, ಅವಳಿಗೂ ಹಾಗೆ ಅನ್ನಿಸ್ತಾ ಇದೆ. ಭೂಪತಿ ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನೀವಿಬ್ರು ಚೆನ್ನಾಗಿರೋ ದಿನ ಜಾಸ್ತಿ ದೂರ ಇಲ್ಲ ನಕ್ಷತ್ರ. ಹಾಗಾದರೆ ನಾನೊಂದ್ಸಲ ಚೆಕ್ ಮಾಡಬೇಕು. ನಾನು ಕನ್ಫರ್ಮ್ ಮಾಡ್ಕೋಬೇಕು. ಏನು? ಭೂಪತಿ ನನ್ನನ್ನು ಪ್ರೀತಿಸ್ತಿರೋದು. ನಕ್ಷತ್ರ, ಅದನ್ನ ಹೇಗೆ ಕನ್ಫರ್ಮ್ ಮಾಡ್ಕೋತೀಯಾ? ಮಾಡ್ತೀನಿ ಅಕ್ಕ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಸುಮ್ಮನಿರಲ್ಲ. ಅವ್ನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಿದ್ದಾನೋ ಇಲ್ವೋ ಅಂತ ನನಗೆ ಗೊತ್ತಾಗಲೇಬೇಕು. ನಕ್ಷತ್ರ, What happened? What's she gonna do? ಗೊತ್ತಿಲ್ಲ ಶರ್ಲಿ. ಅದೇನೋ ಕನ್ಫರ್ಮ್ ಮಾಡ್ಕೋತೀನಿ ಅಂತ ಹೋದ್ಲು. ನೋ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ತುಂಬ ಪೆಂಡಿಂಗ್ ಕೆಲಸ ಇದೆ. ಎಸ್, ಎಲ್ಲ ವರ್ಕು ಪೆಂಡಿಂಗಲ್ಲಿದೆ. ನಾನು ಇಮ್ಮಿಡಿಯೇಟ್ಲಿ ನಾಳೆನೇ ಆಫೀಸಿಗೆ ಬರ್ತಾ ಇದ್ದೀನಿ. ಓಕೆ ಫೈನ್, ನಾನು ನಾಳೆ ಬರ್ತೀನಲ್ಲ, ವಿಲ್ ಸಿಟ್ ಆ್ಯಂಡ್ ಸಾರ್ಟ್ ಇಟ್ ಔಟ್. ಓಕೆ, ಯಾ, ಥ್ಯಾಂಕ್ ಯು, ಗುಡ್ ನೈಟ್. ಏನು ನಕ್ಷತ್ರ? ನಿನ್ನ ಹತ್ರ ಮಾತಾಡ್ಬೇಕು ಭೂಪತಿ. ಮಾತಾಡು. ಅದಕ್ಕೆ ಯಾಕೆ ಹೀಗಾಡ್ತಿದ್ಯಾ? ಅದು ಭೂಪತಿ, ಅದೇ ಅದು ಏನದ್ ಮಾತಾಡ್ಬೇಕು ಅದನ್ನ ಮಾತಾಡು. ಇಲ್ಲಾಂದ್ರೆ ನನಗೆ ಕೆಲಸ ಇದೆ ನಕ್ಷತ್ರ. ಇಲ್ಲ, ಆಮೇಲೆ ಮಾತಾಡು ನೀನು. ನೀನು ಮಾಡ್ತಿದ್ಯಲ್ವಾ? ಏನು? ಅದೇ, ನೀನು ನನ್ನ ಪ್ರೀತಿಸಿದ್ಯಲ್ವಾ? ತಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಾ ಇದೀಯಾ? ಪ್ರೀತಿನಾ? ನಿಜ ಹೇಳು ಭೂಪತಿ, ನಿನಗೆ ನಾನಂದ್ರೆ ಇಷ್ಟ ಅಲ್ವಾ? ಮನಸ್ಸಲ್ಲಿ ನೀನು ನನ್ನನ್ನು ಪ್ರೀತಿಸಿದ್ಯಾ ತಾನೆ? ಯಾರ ಪುಣ್ಯಾತ್ಮ ನಿನಗಿದನ್ನು ಹೇಳಿದ್ದು? ಯಾರ್ಯಾರೋ ಯಾಕೆ ಹೇಳಬೇಕು? ನಿನ್ನ ನೋಡಿದ್ರೆ ನನಗೆ ಅರ್ಥ ಆಗುತ್ತೆ. ಅಷ್ಟಿಲ್ಲದೆ ಅತ್ತೆ ಮುಂದೆ ನನ್ನ ಪರವಾಗಿ ಮಾತಾಡಿದ್ಯಾ. ಮನಸ್ಸಲ್ಲಿ ಯಾವ ಭಾವನೆನೂ ಇಲ್ಲದೆ ಇದ್ರೆ ನನ್ನ ಬಗ್ಗೆ ಹಾಗೆ ಮಾತಾಡಿದ್ಯಾ ಭೂಪತಿ. ಅದು ಪ್ರೀತಿ ತಾನೆ? ಬಾಯಿ ಬಾಯ್ದಾಗ ಮಾತಾಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ. ನಿನ್ನ ಪರವಾಗಿ ಮಾತಾಡಿದೆ ಅಂದ ತಕ್ಷಣ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಅಲ್ಲ. ಮೌರ್ಯನಿಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದು ನನಗೆ ಅರ್ಥ ಆಯ್ತು. ಅವನು ಹಾಳಾಗಿದ್ದು ಅವನ ಸ್ವಂತ ಆಲೋಚನೆಯಿಂದ. ಅದರಿಂದ ನಿನ್ನನ್ನು ದೂರೋದು ಸರಿಯಲ್ಲ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ನಿನ್ನ ಪರ ಮಾತಾಡಿದೆ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಅದನ್ನೇ ಮಾಡ್ತಿದ್ದೆ. ಆ್ಯಂಡ್ ಇದ್ರ ಬಗ್ಗೆ ನಾನು ನಿನಗೆ ಸುಮಾರು ಸಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಮತ್ತೆ ಮತ್ತೆ ಅದನ್ನೇ ಹೇಳೋಣ. ನಾನು ಅರ್ಥ ಮಾಡ್ಕೊಳಕೋ. ನಿನಗೂ ಬುದ್ಧಿ ಇದೆ ತಾನೆ? ಇವನು ಏನೇ ಮಾಡಿದ್ರು ಪ್ರೀತಿ ಅಂತ ಅನ್ಕೊಳ್ದೆ ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇವನು ಇದನ್ನೇ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಈ ತರ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬರಲ್ಲ. ಅರ್ಥ ಆಗಿದೆ ಅನ್ಕೊಂತೀನಿ.
ನೋಡಿದ್ರಲ್ಲಮ್ಮ, ಆ ಹುಡುಗಿ ಹೆಂಗ್ ದಿನ ಕಳೆದಂಗೆ ಚಿಕ್ಕ ಬಾಸ್ಗೆ ಹತ್ರ ಆಗ್ತಾ ಇದ್ದಾಳೆ ಅಂತ. ಅಲ್ಲ, ಇಷ್ಟೆಲ್ಲ ಆಗ್ತಾ ಇರೋದು ಅವಳಿಂದನೇ ಅಂತ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಸತ್ಯ ಅದು. ಆದ್ರೆ ಬಾಸ್ ನೋಡಿದ್ರೆ ಅವಳದೇನು ತಪ್ಪೇ ಇಲ್ಲ ಅಂತಾರೆ. ಅವ್ನು ಮಾತಾಡ್ತಿರೋದು ನೋಡಿ ನನಗೂ ಬೇಜಾರಾಯ್ತು ಮುನ್ನ. ಆದರೂ ಅವಳ ಪರಾನೇ ಯಾಕೆ ನಿಂತನೋ ನಂಗೆ ಅರ್ಥ ಆಗ್ತಿಲ್ಲ. ಸ್ವಂತ ತಮ್ಮ ಜೈಲ್ಗೆ ಹೋಗಿದ್ದಾನೆ, ಆದರೂ ಅವಳ ಪರಾನೇ ಮಾತಾಡ್ತಿದ್ದಾನಲ್ಲ, ಇದಕ್ಕೇನು ಅರ್ಥ? ನಿನ್ನ ಮೇಲೆ ಅವನಿಗೆ ಪ್ರೀತಿ ಇದೆ ಅಂತ ಅರ್ಥ. ಅದನ್ನ ಹೋಗಿ ಡೈರೆಕ್ಟ್ ಆಗಿ ಅವನನ್ನ ಭೂಪತಿ ನೀ ನನ್ನನ್ನ ಲವ್ ಮಾಡ್ತಾ ಇದೆಯಾ ಅಂತ ಅವ್ನ ಮುಖದ ಮೇಲೆ ಕೇಳಿದ್ರೆ ಪಾಪ ಅವನ್ ತಾನೆ ಏನು ಅಂತ ಹೇಳ್ತಾನೆ. ನಿನಗೆ ಅಷ್ಟು ಗೊತ್ತಾಗಲ್ವಾ? ಯಾಕೆ ಹಾಗೆ ಮಾಡ್ದೆ? ಅವನು ನನ್ನನ್ನು ಪ್ರೀತಿಸ್ತಿದ್ದಾನೋ ಇಲ್ವೋ ಅಂತ ಅನುಮಾನ ಬೇಡ, ಕನ್ಫರ್ಮ್ ಮಾಡ್ಕೋಬೇಕಿತ್ತು, ಅದಕ್ಕೆ ಹಾಗೆ ಮಾಡ್ದೆ. ಅಯ್ಯೋ ದಡ್ಡಿ, ಅದಕ್ಕೆ ಯಾರಾದ್ರೂ ಹಾಗೆ ಮಾಡ್ತಾರ? ನೋಡು, ಅವ್ನು ನಿನ್ನನ್ನ ಪ್ರೀತಿಸ್ತಾ ಇರೋದಂತೂ ನಿಜ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ಅದನ್ನ ಅವನಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವ್ನು ನಿನ್ನನ್ನ ಪ್ರೀತಿಸ್ತಾ ಇರೋದು ಅವನಿಗೆ ಗೊತ್ತಿದ್ಯೋ ಇಲ್ವೋ? ಏನೋ ಗೊತ್ತಿಲ್ಲದೆ ಪ್ರೀತಿಸಿದನಾ? ಕೆಲವೊಂದ್ಸಲ ನಮ್ಮ ಮನಸ್ಸಲ್ಲಿರೋ ಫೀಲಿಂಗ್ಸು ನಮಗೆ ಗೊತ್ತಾಗಲ್ಲ. ಇದು ಹಾಗೆ. ಅವನಿಗೆ ಅದನ್ನ ಅರ್ಥ ಮಾಡಿಸು, ಆಗ ಅವನಾಗವನೇ ಬಂದು ಅವನು ನಿನ್ನನ್ನು ಪ್ರೀತಿಸ್ತಾ ಇರೋದನ್ನ ಹೇಳ್ತಾನೆ. ಈಗಾಗಲೇ ಅವಳಿಂದ ನನ್ನ ಮಗನ ಜೀವನ ಸಾಕಷ್ಟು ಹಾಳಾಗಿದೆ. ಇನ್ ಮುಂದೆ ಅವನೇನಾದ್ರೂ ಅವಳ ಬಗ್ಗೆ ಅಪ್ಪಿ ತಪ್ಪಿ ಫೀಲಿಂಗ್ಸ್ ಬೆಳೆಸ್ಕೊಂಡ್ರೆ ಇನ್ಯಾವತ್ತೂ ಅದನ್ನ ಸರಿ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಅಕ್ಕ, ನೀವು ಸರಿಯಾಗಿ ಹೇಳಿದ್ರಿ. ಅವನ ಮನಸ್ಸಲ್ಲಿ ಪ್ರೀತಿ ಇರೋದು ಅವನಿಗೆ ಗೊತ್ತಿಲ್ಲ. ಇನ್ ಮುಂದೆ ನನ್ನ ಗುರಿ ಒಂದೇ ಅಕ್ಕ, ಭೂಪತಿ ಮನಸ್ಸಲ್ಲಿ ಪ್ರೀತಿ ಇದೆ ಅಂತ ಅರ್ಥ ಮಾಡಿಸಿ ಅವನಾಗೆ ಬಂದು ಒಪ್ಕೊಳ್ಳೋ ಥರ ಮಾಡ್ತೀನಿ.